ಹಾಯ್ ಸ್ನೇಹಿತರೆ, ನಮಸ್ಕಾರ. ಬಂಡೀಪುರದಿಂದ ಊಟಿಗೆ ಹೋಗ್ತಾ ಇದ್ವಿ. ಹೋಗೋ ದಾರಿಯಲ್ಲಿ ಆನೆ, ಜಿಂಕೆ, ನವಿಲು ಎಲ್ಲ ನೋಡಿಕೊಂಡು ಊಟಿಗೆ ಹೋದ್ವಿ. ಊಟಿಯಲ್ಲಿ ನೋಡಿಕೊಂಡು ಊಟಿಯಲ್ಲಿ ಮಟನ್ ತಿನ್ಬೇಕಂತ ತುಂಬ ಆಸೆ ಇತ್ತು. ಊಟಿ ಮಟನ್ ತಿನ್ಬೇಕಂತ, ಅದನ್ನು ನಾವೇ ಮಾಡ್ಕೊಂಡು ತಿನ್ಬೇಕಂತ ಆಸೆ ಇತ್ತು. ಮನೆಯಿಂದ ಹೋಗೋವಾಗಲೇ ಸ್ಟವ್ ತೊಗೊಂಡೋಗಿದ್ವಿ. ಒಂದು ಬಾಣಲಿಯಲ್ಲಿ ಎಣ್ಣೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಮಟನ್, ಊಟಿ ಮಟನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಕಲ್ಲುಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ಮಟನ್ ಮಸಾಲ, ಧನಿಯಾ ಪುಡಿ, ಅರಿಶಿಣ ಪುಡಿ ಅಷ್ಟು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಲಿ. ಸ್ವಲ್ಪ ಟೊಮೊಟೊ ಹಾಕಿ ನೀರು ಹಾಕಿ ಒಂದು 10 ನಿಮಿಷ ಬೇಯಿಸಿ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ರೆಡಿ ಆಯಿತು. ಮಟನ್ ಗ್ರೇವಿ ಬಿಸಿ ಬಿಸಿ ಅನ್ನಕ್ಕೆ, ಆ ಮಟನ್ ಸಾರ್ಗೆ ಫಿಶ್ ಮಾಡಿದ್ವಿ, ರೈಸ್ ಮಾಡಿದ್ವಿ. ಅದು ಮಳೆ ಬರ್ತಾ ಇತ್ತು. ಆ ಕಾಡಲ್ಲಿ, ಆ ಕ್ಲೈಮೇಟಲ್ಲಿ ಏನು ಸಖತ್ತಾಗಿತ್ತು ಅಂದರೆ ಲೈಫಲ್ಲಿ ಮರೆಯೋಕ್ಕಾಗ್ದಿರೋಂಥ ದಿನ ಅದು. ನೀವು ಎಲ್ಲೇನೋ ಟ್ರಿಪ್ ಹೋದರೆ ಒಂದು ಚಿಕ್ಕದಾಗ ಸ್ಟವ್ ಇಟ್ಕೊಳ್ಳಿ, ಬಾಣಲಿ ಇಟ್ಕೊಳ್ಳಿ, ಚಟಾಪಟ ಅಂತ ಮಟನ್ ಬೇಕಾ ಮಟನ್ ಮಾಡ್ಕೋಬೋದು, ಫಿಶ್ ಬೇಕಾದ್ರೆ ಫಿಶ್ ಮಾಡ್ಕೋಬೋದು. ಆ ಟೇಸ್ಟ್ ಇದೆಯಲ್ಲ, ಆ ಮಜವೇ ಬೇರೆ ಕಣ್ರಿ. ಸ್ವಲ್ಪ ಸ್ಪೈಸಿಯಾಗಿ ಮಾಡಿದೆ, ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳಿ, ಖುಷಿಯಾಗಿ ತಿನ್ಕೊಳ್ಳಿ, ಮಜಾ